ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡೋಣ. ಯಶಸ್ಸು ಎಲ್ಲರಿಗೂ ಬೇಕು, ಆದರೆ ನಮ್ಮ ಜೀವನದಲ್ಲಿ ಕೆಲವು ಅಡ್ಡಿಗಳು ನಮ್ಮನ್ನು ಹಿಂದುಗಡೆ ತಳ್ಳುತ್ತವೆ. ಆ ಅಡ್ಡಿಗಳು ಮಾಯವಾದರೆ ನಮ್ಮ ದಾರಿ ಸ್ಪಷ್ಟವಾಗುತ್ತದೆ, ಯಶಸ್ಸು ಖಚಿತವಾಗುತ್ತದೆ. ಆದ್ದರಿಂದ ಇವತ್ತು ನಾನು ನಿಮಗೆ ಅದ್ಭುತ ಯಶಸ್ಸಿಗೆ ಮಾಯವಾಗಬೇಕಾದ 5 ಅಡ್ಡಿಗಳು ಹೇಳ್ತೀನಿ. ಭಯ. ಮೊದಲ ಅಡ್ಡಿ ಭಯ. ಭಯ ಎಲ್ಲರಿಗೂ ಇರುತ್ತದೆ. ಪರೀಕ್ಷೆಯ ಭಯ, ವಿಫಲತೆಯ ಭಯ, ಜನ ಏನು ಅನ್ಕೋತಾರೆ ಅನ್ನೋ ಭಯ. ಆದರೆ ಸತ್ಯ ಏನು ಗೊತ್ತಾ? 95% ಭಯಗಳು ನಮ್ಮ ತಲೆಯಲ್ಲೇ ನಿರ್ಮಿತವಾದ ಕಲ್ಪನೆಗಳು. ಅವು ಸಂಭವಿಸುವುದೇ ಇಲ್ಲ. ಭಯ ಮಾಯವಾದರೆ ಆತ್ಮವಿಶ್ವಾಸ ಬರೋದು ಖಚಿತ. ಆತ್ಮವಿಶ್ವಾಸ ಇದ್ದರೆ ಯಶಸ್ಸು ನಿಮ್ಮದೇ. ಉದಾಹರಣೆ, ಒಬ್ಬ ವಿದ್ಯಾರ್ಥಿ ವೇದಿಕೆ ಭಾಷಣಕ್ಕೆ ಹೆದರ್ತಾನೆ. ಆದರೆ ಒಮ್ಮೆ ಮೈಕ್ ಹಿಡಿದು ಮಾತಾಡಿದರೆ ಅವನ ಭಯ ಮಾಯವಾಗುತ್ತೆ. ಅದೇ ಅವನ ಮುಂದಿನ ಯಶಸ್ಸಿಗೆ ದಾರಿ. ಸೋಮಾರಿತನ, ಲೇಜಿನೆಸ್. ಎರಡನೇ ಅಡ್ಡಿ ಸೋಮಾರಿತನ. ಕಾಲ ಕಳೆಯೋದು, ಮುಂದೂಡೋದು, ಇದು ಅತಿ ದೊಡ್ಡ ಶತ್ರು. ಯಾವುದೇ ದೊಡ್ಡ ಯಶಸ್ಸು ಸಾಧಿಸಿದವರು ಸೋಮಾರರಾಗಿರಲ್ಲ. ಇಂದು ಮಾಡುವ ಕೆಲಸವನ್ನು ನಾಳೆಗೆ ಮುಂದೂಡೋದು ಕನಸುಗಳ ಅಂತ್ಯ. ಸಲಹೆ: ಬೆಳಿಗ್ಗೆ 5 ನಿಮಿಷ ಬೇಗ ಎದ್ದು ಚಿಕ್ಕ ಕೆಲಸ ಮಾಡಿ ನೋಡಿ. ಸೋಮಾರಿತನ ಮಾಯವಾಗುತ್ತೆ, ನಿಮ್ಮೊಳಗೆ ಶಕ್ತಿ ತುಂಬುತ್ತದೆ. ವಿಫಲತೆಯ ನೆನಪು, ಪಾಸ್ಟ್ ಫೇಲಿಯರ್ಸ್. ಮೂರನೇ ಅಡ್ಡಿ ವಿಫಲತೆಯ ನೆನಪು. ಬಹಳ ಜನರು ಒಂದ್ಸಲ ವಿಫಲರಾದ್ರೆ ಮತ್ತೆ ಪ್ರಯತ್ನಿಸಲು ಹೆದರುತ್ತಾರೆ. ಅವರ ಜೀವನ ನಾನೇ ಆಗಲ್ಲ ಅನ್ನೋ ನೆನಪಿನಲ್ಲಿ ನಿಂತು ಹೋಗುತ್ತದೆ. ಆದರೆ ಯಶಸ್ವಿಗಳೆಲ್ಲ ವಿಫಲರಾದವರು. ಅವರು ವಿಫಲತೆಯನ್ನು ಪಾಠವನ್ನಾಗಿ ಮಾಡ್ತಾರೆ, ನೆನಪನ್ನಾಗಿ ಅಲ್ಲ. ವಿಫಲತೆ ಮಾಯವಾದ್ರೆ ಯಶಸ್ಸು ಸ್ಪಷ್ಟವಾಗುತ್ತದೆ. ನಕಾರಾತ್ಮಕ ಜನರು, ನೆಗೆಟಿವ್ ಪೀಪಲ್. ನಾಲ್ಕನೇ ಅಡ್ಡಿ ನಕಾರಾತ್ಮಕ ಜನರು. ಕೆಲವರು ಯಾವ ಕೆಲಸ ಮಾಡಿದ್ರೂ ಇದು ಆಗಲ್ಲ, ಇದು ಕಷ್ಟ ಅಂದೇ ಹೇಳ್ತಾರೆ. ಇಂತಹವರ ಮಾತು ಕೇಳುತ್ತಿರುವವರೆಗೆ ನಿಮ್ಮ ಜೀವನ ಮಾಯವಾಗುತ್ತೆ ಅವರ ಮಾತಿನಲ್ಲಿ. ಸಲಹೆ: ಸದಾ ಸಕಾರಾತ್ಮಕ ಜನರ ಜೊತೆ ಇರಿ. ಅವರು ನಿಮ್ಮ ಕನಸುಗಳಿಗೆ ಬೆಂಬಲ ಕೊಡುವರು. ನಕಾರಾತ್ಮಕ ಜನರ ಮಾತು ಮಾಯವಾಗಬೇಕು. ಸಮಯ ವ್ಯರ್ಥ, ವೇಸ್ಟಿಂಗ್ ಟೈಮ್. 5ನೇ ಅಡ್ಡಿ ಸಮಯ ವ್ಯರ್ಥ. ಮೊಬೈಲ್, ರೀಲ್ಸ್, ಅರ್ಥವಿಲ್ಲದ ಚರ್ಚೆ ಸಮಯವನ್ನು ತಿನ್ನುವ ದೊಡ್ಡ ದೆವ್ವ. ಒಮ್ಮೆ ಸಮಯ ಹೋಯಿತು ಅಂದ್ರೆ ಮತ್ತೆ ಬರುವುದಿಲ್ಲ. ಸಲಹೆ: ದಿನದ ಕೆಲಸಗಳನ್ನು ಬರೆದುಕೊಳ್ಳಿ. ಪ್ರತಿಯೊಂದು ಗಂಟೆಯನ್ನು ಬೆಲೆಬಾಳುವಂತೆ ಬಳಸಿ. ಸಮಯ ವ್ಯರ್ಥ ಮಾಯವಾದ್ರೆ ಯಶಸ್ಸು ತಪ್ಪಿಸಿಕೊಳ್ಳಲಾರದು. ಇವತ್ತು ನಾವು 5 ಅಡ್ಡಿಗಳನ್ನು ನೋಡಿದೆವು. 1. ಭಯ. 2. ಸೋಮಾರಿತನ. 3. ವಿಫಲತೆಯ ನೆನಪು. 4. ನಕಾರಾತ್ಮಕ ಜನರು. 5. ಸಮಯ ವ್ಯರ್ಥ. ಈ 5 ಅಡ್ಡಿಗಳು ನಿಮ್ಮ ಜೀವನದಿಂದ ಮಾಯವಾದ್ರೆ ಯಶಸ್ಸು ಖಚಿತ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತೆಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಅದ್ಭುತ ವಿಷಯ ತರುತ್ತೇನೆ. ಧನ್ಯವಾದಗಳು.